ರೋಟರಿ ಕ್ಲಬ್ ಪುತ್ತೂರು ಯುವದಿಂದ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಹಲವು ಮಹತ್ವದ ಯೋಜನೆಯನ್ನ ನೀಡಲಾಗ್ತಾ ಇದ್ದು ಇದೀಗ ಸರ್ಕಾರಿ ಆಸ್ಪತ್ರೆಯಲ್ಲಿನ ಬಡ ರೋಗಿಗಳಿಗೆ ಪ್ರಯೋಜನ ಆಗುವ ನಿಟ್ಟಿನಲ್ಲಿ ರೋಟರಿ ಕ್ಲಾತ್ ಬ್ಯಾಂಕ್ ಉದ್ಘಾಟನೆಯನ್ನ ಸಂಸ್ಥೆಯ ಜಿಲ್ಲಾ ಗವರ್ನರ್ ಪಿಕೆ ರಾಮಕೃಷ್ಣ ಅವರು ಡಿಸೆಂಬರ್ 10ರಂದು ಅಧಿಕೃತ ಭೇಟಿ ನೀಡುವ ಸಂದರ್ಭ ರೋಟರಿ ಕ್ಲಬ್ ಪುತ್ತೂರು ಯುವಕ ಅಧ್ಯಕ್ಷ ಕುಸುಮರಾಜ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈಗಾಗಲೇ ಸರ್ಕಾರಿ ಆಸ್ಪತ್ರೆಗೆ ಡಯಾಲಿಸಿಸ್ ಫಿಸಿಯೋಥೆರಪಿಯನ್ನ ಒದಗಿಸಿದ ರೋಟರಿ ಕ್ಲಬ್ ಪುತ್ತೂರು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಯದುರಾಜ್ ಅವರ ಸಲಹೆ ಮತ್ತು ರೋಟರಿ ಯುವ ಸದಸ್ಯರ ಸಹಯೋಗದೊಂದಿಗೆ ರೋಟರಿ ಕ್ಲಾತ್ ಬ್ಯಾಂಕ್ ಅನ್ನು ಉದ್ಘಾಟಿಸಲಿದ್ದೇವೆ. ಅದೇ ದಿನ ಬಲ್ನಾಡು ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲಾ ಕಟ್ಟಡ ನಿರ್ಮಾಣಕ್ಕಾಗಿ ಸಂಸ್ಥೆಯಿಂದ ರೂಪಾಯಿ 1 ಲಕ್ಷ ದೇಣಿಗೆಯನ್ನ ಹಸ್ತಾಂತರ ಮಾಡಲಾಗುತ್ತೆ. ಸಂಜೆ ರೋಟರಿ ಮನೀಷಾ ಸಭಾಂಗಣದಲ್ಲಿ ನಡೆಯುವ ಸಮಾರಂಭದಲ್ಲಿ ಜಿಲ್ಲಾ ಗವರ್ನರ್ ರಾಮಕೃಷ್ಣ ಪಿಕೆ, ಅಸಿಸ್ಟೆಂಟ್ ಗವರ್ನರ್ ಪ್ರಮಿಳಾ ರಾವ್, ರೋನಲ್ ಲೆಫ್ಟಿನೆಂಟ್ ಭರತ್ ಪೈ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಇನ್ನು ಸಮಾರಂಭದಲ್ಲಿ ವಿವಿಧ 3 ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಲಿದೆ. ಅರೆಭಾಷೆ ಅಕಾಡೆಮಿಯ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ UP ಶಿವಾನಂದ, ಮಿಷನ್ ಸ್ವಚ್ಛ ಪುತ್ತೂರಿನ ಪ್ರಮುಖರಾಗಿರುವಂತಹ ರಾಜೇಶ್ ಬೆಜ್ಜಂಗಳ, ಗಾಂಧಾರಿ ವಿದ್ಯೆಯ ಮೂಲಕ ಏಷ್ಯನ್ ಗೋಲ್ಡ್ ಆಫ್ ರೆಕಾರ್ಡ್ ಸಾಧಕಿ ಶಮಿಕಾ ಅವರನ್ನ ಅಭಿನಂದಿಸಲಾಗುತ್ತದೆ ಎಂದು ಕುಸುಮರಾಜ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಪುತ್ತೂರು ಯುವದ ಪೂರ್ವಾಧ್ಯಕ್ಷ ಪುತ್ತೂರು ಉಮೇಶ್ ನಾಯ್ಕ್, ರೋಟರಿ ಕ್ಲಬ್ ಪುತ್ತೂರು ಯುವದ ಕಾರ್ಯದರ್ಶಿ ಅಭಿಷ್ ಕೊಲಕಿಮಾರು, ನಿಯೋಜಿತ ಅಧ್ಯಕ್ಷೆ ವಚನಾ ಜಯರಾಮ, ಸ್ಥಾಪಕ ಅಧ್ಯಕ್ಷ ರತ್ನಾಕರ್ ರೈ, ಪೂರ್ವಾಧ್ಯಕ್ಷ ಉಮೇಶ್ ನಾಯ್ಕ ಉಪಸ್ಥಿತರಿದ್ದರು. ಒಂದು ಕ್ಲಾತ್ ಬ್ಯಾಂಕ್ ಅನ್ನು ಕೊಡಬೇಕು ಅಂತ. ಕ್ಲಾತ್ ಬ್ಯಾಂಕ್ ಅಂದರೆ ಬಂದರೆ ನಮ್ಮಲ್ಲಿ ಬಟ್ಟೆ ಇರುವಂಥದ್ದು, ಯೋಗ್ಯವಾದ ಬಟ್ಟೆ, ನಾವು ಉಪಯೋಗ ಮಾಡದಂಥದ್ದು ಮಾಡುವಂಥದ್ದನ್ನು ಅಲ್ಲಿ ಕೊಡಲಿಕ್ಕೆ ಅಲ್ಲಿ ತಂದಿಟ್ಟು ಒಳ್ಳೆ ರೀತಿಯಲ್ಲಿ ಸ್ಟೋರೇಜ್ ಮಾಡಿ ಅದನ್ನು ಬಾಕ್ಸ್ ಮಾಡಿ ಕೊಡಬೇಕು ಅಂತ ಹೇಳಿದ್ದಾರೆ. ಕ್ಲಾತ್ ಬ್ಯಾಂಕ್ ಅದನ್ನು ಯಾವ ರೀತಿ ಅಂದರೆ ಈಗಾಗಲೇ ನಾವು ಅಲ್ಲಿ ಒಂದು ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ. ಬಂದವರು ಯಾರು ಯೋಗ್ಯವಾದ ಬಟ್ಟೆಗಳನ್ನು ಬಂದು ಅಲ್ಲಿ ಇಟ್ಟು, ಯಾರಲ್ಲಿ ಬಂದವರು ಕೆಲವರು ಪಾಪದವರು ಬಂದರೆ ಅಥವಾ ದೂರದಿಂದ ಬಂದು ಹಾಲ್ಟ್ ಆಗೋ ಬಟ್ಟೆ ಇಲ್ಲದ ಟೈಮಲ್ಲಿ ಅವ್ರು ತಗೊಂಡು ಯೂಸ್ ಮಾಡುವಂಥದ್ದು. ಅದನ್ನು ಒಳ್ಳೆ ರೀತಿಯಲ್ಲಿ ಗೌರ್ಮೆಂಟ್ ರಿಕ್ವೈರ್ಮೆಂಟ್ ಇದ್ದು ಅದನ್ನು ಈಗ ಮಾಡಿಕೊಡ್ತೇವೆ. ಅದಕ್ಕೆ ನಮ್ಮ ನಾಳೆ ಜಿಲ್ಲಾ ಗವರ್ನರ್ ಭೇಟಿ ನೀಡುವ ಸಂದರ್ಭದಲ್ಲಿ ಅದನ್ನು ಉದ್ಘಾಟನೆ ಮಾಡಿ ನಾವು ಸಾರ್ವಜನಿಕರಿಗೆ ಅದನ್ನು ಬಿಡುಗಡೆಗೊಳಿಸುತ್ತಿದ್ದೇವೆ. ಮತ್ತು ಇನ್ನೊಂದು ನಮ್ಮ ಯೋಜನೆ ಆಗಿರೋದು ಬಲ್ನಾಡು ಗೌರ್ಮೆಂಟ್ ಶಾಲೆಗೆ ಅಲ್ಲೊಂದು ಬಿಲ್ಡಿಂಗ್ ಆಗಲಿಕ್ಕಿದೆ. ಅಲ್ಲೊಂದು ದೊಡ್ಡ ಮಟ್ಟದ ಶಾಲೆ ಉನ್ನತೀಕರಣಕ್ಕೆ ಅಂತ ಅದಕ್ಕೆ ನಾವು 1 ಲಕ್ಷ ರೂಪಾಯಿ ನಮ್ಮ ಕ್ಲಬ್ ವತಿಯಿಂದ ನಾವು ದೇಣಿಗೆಯನ್ನು ನೀಡ್ತಿದ್ದೇವೆ. ಮತ್ತು ಸಂಜೆ ನಡೆಯುವಂಥ ನಮ್ಮ ಗವರ್ನರ್ ಭೇಟಿಯನ್ನು ನಾವು ಇದೇ ರೋಟರಿ ಮನೀಷಾ ಹಾಲ್ನಲ್ಲಿ ನಡೆದಿದ್ದೇವೆ. ಅಲ್ಲಿ ನಾವು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ 3 ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮಗಳನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ನಮ್ಮ ಅರೆಭಾಷೆ ಅಕಾಡೆಮಿಯ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ UP ಶಿವಾನಂದ ಅವರಿಗೆ, ಮತ್ತು ಮಿಷನ್ ಸ್ವಚ್ಛ ಪುತ್ತೂರಿನ ಪ್ರಮುಖರಾದ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ ಅವರಿಗೆ, ಅದೇ ರೀತಿ ಮೊನ್ನೆ ತಾನೇ ಇದು ರಾಷ್ಟ್ರೀಯ ಪ್ರಶಸ್ತಿ ಪಡ್ಕೊಂಡಿರುವಂಥ ಗಾಂಧಾರಿ ವಿದ್ಯೆಯಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥ ಕುಮಾರಿ ಶಾಮಿಕಿ ಅವರನ್ನು ಕೂಡ ನಾವು ಅಭಿನಂದಿಸಲಾಗುತ್ತದೆ.